ಸರ್ ನೀವು ಅಲ್ಲಿಂದ ಬಿ ಎ ಮಾಡಿದ್ರಿ, ಬಿ ಎದಲ್ಲಿ ಕನ್ನಡ ಲಿಟ್ರೇಚರ್ ತೊಗೊಂಡ್ರಿ. ಹೌದು ಹೌದು ಅವಾಗ ವಚನಗಳ ಅಧ್ಯಯನ ಮಾಡಿದ್ರಿ ನೀವು? ಹೌದು. ನಾನು 7ನೇ ತಿಂದನೇ ನಮಗೆ ಪಾಠದಲ್ಲಿ 4-5 ವಚನ ಇರ್ತಿದ್ವಲ್ಲ, ಆ ವಚನಗಳ ಬಗ್ಗೆನೇ ಇದು ಆಗ್ತಿತ್ತು. ಅಷ್ಟರೊಳಗೆ ಏನಾಯಿತು, ಈ ಮಲ್ಲಿಕಾರ್ಜುನ ಸ್ವಾಮಿಗಳದ್ದು ಶಿವಾನುಭವ ಮಂಟಪ ಅಂತಿದೆ ನಮ್ಮ ಸಿದ್ದೇಶ್ವರ ಗುಡಿ ಪಕ್ಕದಲ್ಲೇ. ಬೆಳಿಗ್ಗೆ ಎದ್ದು ಅವರು ಪುರಾಣ ಕೇಳಿಕ್ಕೆ ಹೋಗ್ತಿದ್ದೆ. ಆದರೆ ಅವರು ವಚನಗಳ ಬಗ್ಗೆ ಹೇಳ್ತಿದ್ದಿಲ್ಲ, ಪುರಾಣ ಹೇಳೋರು. ಅವರು ಪ್ರವಚನದಲ್ಲಿ ಏನಪ್ಪ ಅಂದರೆ ಭಗವದ್ಗೀತೆ, ಸಿದ್ಧಾಂತ ಶಿಖಾಮಣಿ ನಮಗೇನು ಅರ್ಥ ಆಗ್ತಿದ್ದಿಲ್ಲ, ಬಟ್ ಒಟ್ಟು ಅದು ಇಂಟ್ರೆಸ್ಟು. ಆಮೇಲೆ ಉಪನಿಷತ್ತು ಎಲ್ಲ ಹೇಳ್ತಾಯಿದ್ರು. ಸಿದ್ದೇಶ್ವರ ಸ್ವಾಮಿಗಳು ಅದನ್ನೆಲ್ಲ ಬರ್ಕೊಳ್ತಾಯಿದ್ರು. ಅವ್ರು ಹೆಂಗಿದ್ರು, ಭಾಳ ಮಲ್ಲಿಕಾರ್ಜುನ ಸ್ವಾಮಿಗಳು ಅವ್ರ ಗುರುಗಳು, ಅವ್ರ ಗುರು ಸಿದ್ದೇಶ್ವರ ಸ್ವಾಮಿಗಳು ಗುರು. ಸಿದ್ದೇಶ್ವರ ಸ್ವಾಮಿಗಳು ಅವ್ರದ್ದೆಲ್ಲ ನೋಟ್ಸ್ ಮಾಡ್ತಿದ್ರು, ಬರೆಯೋದು ಅದೆಲ್ಲ ನೋಡ್ತಿದ್ದೆವು. ಆದರೆ ಅಲ್ಲಿ ಸಂಗನಬಸವ ಸ್ವಾಮಿಗಳಿದ್ರು, ಅದಕ್ಕೆ ನಾವು ಬಂತನಾಳ ಸ್ವಾಮಿಗಳು, ಬಂತನಾಳ ಶರಣರು, ಅವ್ರ ವಚನಗಳ ಬಗ್ಗೆ ಹೇಳ್ತಾಯಿದ್ರು. ಆದರೆ ಅವ್ರು ಭಾಳ ಪ್ರವಚನ ಮಾಡ್ತಿದ್ದಿಲ್ಲ. ಅವ್ರು ಎಂದೋ ಬರೋರು, ಎಲ್ಲೋ ಅದನ್ನು ನಾವು ಕೇಳ್ಕೊತ ಹೋಗ್ತಾಯಿದ್ದೆವು. ಅವರು ಭಾಳ ಒಂದು ಭಾಳ ಪುರೋಗಾಮಿ ಮನಸ್ಥಿತಿಯವರಿದ್ದರು. ಶಿಕ್ಷಣ ಅವ್ರಿಗೆ ಇವತ್ತು BLD ಅಸೋಸಿಯೇಷನ್ನು ಇದೆಲ್ಲ ಬೆಳೀಲಿಕ್ಕೆ ಮೊದಲನೇ ಕಾರಣ ಫಗು ಹಳಕಟ್ಟಿಯವರು ಮತ್ತು ಅವರ ಸಮಕಾಲೀನರು. ಅದರ 2ನೇ ಸ್ಟೇಜಲ್ಲಿ ಇವರು ಬರ್ತಾರೆ. ಇವರು ಬರೀ ಶಿಕ್ಷಣ ಮತ್ತು ವಿದ್ಯೆ ಕಲಿಸೋದು, ಇದನ್ನು ಮಾಡೋದು, ಆಮೇಲೆ ಭಾಳ ಪುರೋಗಾಮಿ ದೃಷ್ಟಿಯಲ್ಲಿ ವಚನಗಳನ್ನು ಹೇಳ್ತಾಯಿದ್ರು. ಅವರು ಒಂದು ಇದನ್ನೇ ನಿಮಗೆ ಹೇಳಿದ್ರೆ ಸ್ವಲ್ಪ ನಗು ಬರ್ಬೋದು. ನನಗೆ ದೊಡ್ಡ ಪರಿಣಾಮ ಬೀರಿದ್ದು ಏನಂದರೆ, ಅವರು ಶಿಕ್ಷಣದ ಮಹತ್ವವನ್ನು ಹೇಳ್ತಾಯಿದ್ರು. ಬರ್ತಾಗ ಅವ್ರು ಏನು ಹೇಳಿದ್ರು, ಒಂದು ಕತೆ ಹೇಳಿದ್ರು. ಅವರು ಏನು ಕತೆ ಹೇಳಿದ್ರು ಅಂದರೆ, ಒಬ್ಬ ಎಲ್ಲರನ್ನೂ ಕೂಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಂತೆ. ಅದಕ್ಕೆ ಒಂದು ಗುಡಿ ಕಟ್ಟದಂತೆ, ಬರೀ ಹಿಂದೂಗಳು ಬಂದ್ರಂತೆ. ಇದು ಸರಿಯಾಗಲಿಲ್ಲ ಅಂಥೇಳಿ ಒಂದು ಚರ್ಚ್ ಕಟ್ಟದಂತೆ, ಬರೀ ಕ್ರಿಶ್ಚಿಯನ್ಸ್ ಬಂದ್ರಂತೆ. ಆಮೇಲೆ ಇದೂ ಸರಿಯಾಗಲಿಲ್ಲ ಅಂತ ಮಸೀದಿ ಕಟ್ಟದಂತೆ, ಬರೀ ಮುಸ್ಲಿಮ್ಸ್ ಬಂದ್ರಂತೆ. ಇವ್ರನ್ನ ಕೂಡಿಸೋದು ಹೇಗೆ ಅಂತ ತಿಳ್ಕೊಂಡು ಅವನು ಶೌಚಾಲಯ ಕಟ್ಟದಂತೆ. ಎಲ್ಲರೂ ಬಂದು ಕ್ಯೂ ಹಚ್ಚಿದ್ರಂತೆ. ಅವನು ಶೌಚಾಲಯ ಕಟ್ಟದ, ಎಲ್ಲರೂ ಬಂದರು. ಅದಕ್ಕಿಂತ ಮಹತ್ವದ್ದು ಶಿಕ್ಷಣ. ನಾವು ಶಾಲೆ ಕಟ್ಟಿದ್ರೆ ಇನ್ನೂ ಎಲ್ಲರೂ ಬರ್ತಾರೆ, ಮತ್ತು ಅದು ಮುಂದುವರಿತದೆ. ಅದಕ್ಕೆ ನಾನು ಶಿಕ್ಷಣದ ಕಡೆ ಇದು ಅಂದರೆ ಒಂದು ಸಂದೇಶ ಏನಂದ್ರೆ, ಗುಡಿ ಕಟ್ಟೋ ಬದಲು ಶಾಲೆ ಕಟ್ಟ್ರಿ ಅನ್ನೋದು. ಇದನ್ನು ಭಾಳ ಸೂಕ್ಷ್ಮದಲ್ಲಿ ಹೇಳ್ತಾ, ಅದನ್ನು ಅವರು ಹಾಗೆ ಭಾಳ ಅವರು ಈ ಒಂದು ವಿಚಾರವಾದಿ ಸ್ವಾಮಿಗಳನ್ನ ನೋಡಿದ್ದು ಜೀವನದಲ್ಲಿ. ನಾವು ಸಣ್ಣವರಿದ್ದಾಗ ನೋಡಿದೆವು. ಆಮೇಲೆ ಮುಂದೆ ಕೂಡ ಕಾಲೇಜ್ ಬಂದಾಗ ಒಂದು ಸಲ ನಮ್ಮ ಅಲ್ಲೇ ACP ಕಾಮರ್ಸ್ ಕಾಲೇಜ್ ಪಕ್ಕದಲ್ಲೇ ಅವ್ರದ್ದು ಎಲ್ಲಿದ್ದರೂ ನಾ ಹೋಗ್ತಿದ್ದೆ. ಅದು ಭಾಳ ಲೇಟಾಗಿತ್ತು, ಅದಕ್ಕೆ ನಾ ಜಾಸ್ತಿ ಮಾತಾಡೋದಿಲ್ಲ. ಮೊದಲು ಪೇಟೋಬಾ, ಆಮೇಲೆ ವಿಠೋಬಾ ಅಂತ ಹೇಳಿದ್ರು. ಊಟ ಮಾಡೋದು, ಊಟದ್ದು ನಾ ಸ್ವಲ್ಪ ಮಾತಾಡ್ತೀನಿ. ಭಾಳ ಲೇಟ್ ಮಾಡಿದ್ರು ಇವರು. ಅಂದರೆ ಅಷ್ಟು ಅವ್ರದ್ದು ಒಂದು ರ್ಯಾಷನಲ್ ಥಿಂಕಿಂಗ್ ಇತ್ತು. ಹೀಗಾಗಿ ನಮಗೆ ಸಂಗನಬಸವ ಸ್ವಾಮಿಗಳು ಅಂದರೆ ಬಂತನಾಳ ಶರಣರು ಅಂತಾರೆ, ಶರಣರು ನಮಗೆ ಭಾಳ ಒಂದು ಪ್ರಭಾವ ಬೀರಿದೆ. ಆಮೇಲೆ ಅವ್ರ ಹೆಸರನ್ನೇ ನಮ್ಮ ಕಾಲೇಜ್ ಇತ್ತು, SB ಆರ್ಟ್ಸ್ ಕಾಲೇಜ್, ಸಂಗನಬಸವೇಶ್ವರ ಅಂತ. ಸರ್, ಅಲ್ಲಿಂದ ತಾವು ಪ್ರಜಾವಾಣಿಗೆ ಜಾಯಿನ್ ಆದ್ರಿ? ಇಲ್ಲ, ಅಲ್ಲಿ ನಾನು ಮುಗಿಸಿ ನಾನು MA ಬಂದೆ. ನಾನು MA ಏನು ಮಾಡಿದೆ, ನಮಗೆ ಅಲ್ಲಿ ASC ಪೆರಿಯ ಸರು ಭಾಳ ಚೆನ್ನಾಗಿ, ಭಾಳ ಅದ್ಭುತವಾದ ನಮ್ಮ ಪ್ರೊಫೆಸರು. ಆಮೇಲೆ ನಾಡಗೌಡ ಸರು, ಇವರೆಲ್ಲ ಭಾಳ. ಆಮೇಲೆ ಸಾರಂಗಮಠ ಸರು, ನಮ್ಮ ಸಂಸ್ಕೃತ ಪ್ರೊಫೆಸರು, ವಜ್ರಮಠಿ ಸರು ಹಿಂದಿ, ಇವರೆಲ್ಲ ನಮಗೆ ಭಾಳ ಚೆನ್ನಾಗಿ ಓದಿಸಿದ್ರು, ಭಾಳ ಚೆನ್ನಾಗಿ ಕಲಿಸಿದ್ರು. ನಾ MA ಕನ್ನಡ ನೋಡಿದ್ರೆ ಇವೆಲ್ಲ ನಾವು ಓದಿದ್ದೆ ಅನ್ನಿಸ್ಬಿಡ್ತು. ಆಮೇಲೆ ನಂಗೆ ಭಾಷೆಗಳ ಬಗ್ಗೆ ಭಾಳ ಪ್ರೀತಿ ಇರೋದ್ರಿಂದ, ಮತ್ತು ನಾನು ಯಾವಾಗಲೂ ಅದೇ ಸಂಸ್ಕೃತ, ಹಿಂದಿ, ಇಂಗ್ಲೀಷು, ಕನ್ನಡ 4 ಭಾಷೆಗಳ ಮೂಲಕ ಬಂದಿದ್ದರಿಂದ ನಾನು ಭಾಷಾ ವಿಜ್ಞಾನಕ್ಕೆ ಹೋದೆ. ಭಾಷಾ ವಿಜ್ಞಾನ ಮುಗಿದ್ಕೊಳ್ಳೇನೆ ಆಮೇಲೆ ಗೊತ್ತಾಯಿತು ಇಲ್ಲಿ ನೌಕರಿ ಯಾವ ಜಾಗಗಳು ಕಡಿಮೆ ಲಿಂಗ್ವಿಸ್ಟಿಕ್ಸ್ಗೆ. ಅಷ್ಟೊತ್ತಿಗೆ ಏನಾಯಿತು, ನನ್ನ ಫ್ರೆಂಡು, ನಮ್ಗೆ ಭಾಳ ಆತ್ಮೀಯ ಮಿತ್ರರು ಇಲ್ಲಿ ನಾನು ಬಂದಾಗೆಲ್ಲ ಮಾದೇವ್ ಹೊರಟ್ಟಿ ಅವರು, ಮತ್ತು ನಮ್ಮ KS ರಂಗನಾಥ್ ಅವರು ಕೋಆಪ್ರೇಟಿವ್ ಮಿನಿಸ್ಟರ್ ಇದ್ದರು. ಆಮೇಲೆ ಇವರೆಲ್ಲ ನಾವು ಭಾಳ ಒಂದು ಕ್ಲೋಸ್ ಸರ್ಕಲಲ್ಲಿದ್ದೆವು. ಆಮೇಲೆ ಅವರು ನಂದು ಇಲ್ಲ, ನಾವು ಇವ್ರಿಗೆ ಏನೋ ಮಾಡಬೇಕು ಅಂತ. ಅಷ್ಟೊತ್ತಿಗೆ ನಾನು ಲೈಬ್ರರಿ ಸೈನ್ಸ್ ಹಚ್ಚಿದ್ದೆ, ಮತ್ತೆ ದಾಟ್ಕೊಂಡು ಹಚ್ಚಿದ್ದೆ. ಅವ್ರು ಏನು ಮಾಡಿದ್ರು, ರಂಗನಾಥ್ ಅವ್ರಿಗೆ ಹೇಳಿದ್ರು, ಇಲ್ಲ ದರ್ಗಾ ನೀಡಪ್ಪ ಜಾಬ್ ಅಂತ ಹೇಳಿಸಿಂದ.
ಅವ್ರು ಏನು ಮಾಡಿದ್ರು ಅವಾಗೆಲ್ಲ ಈ APMC ಇವೆಲ್ಲ ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟ್ನಲ್ಲೇ ಇದ್ದು. ಆಮೇಲೆ ಅವರು ಅಲ್ಲಿ ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಬೋರ್ಡ್ದು ಎಕ್ಸ್ ಆಫೀಸಿಯೋ ಚೇರ್ಮನ್ ಇದ್ದರು. ಯಾಕಂದರೆ ಅವರು ಕೋಆಪ್ರೇಟಿವ್ ಮಿನಿಸ್ಟರ್ ಇದ್ದರು. ಈ APMC ಎಲ್ಲ ಅದರ ಅವರಲ್ಲಿ ಬರ್ತಾ ಇತ್ತು. ಆಮೇಲೆ ಬೇರೆ ಒಂದು ಪೋರ್ಟ್ಫೋಲಿಯೋ ಬಂತು, ಮೊದಲಿದ್ದಿದ್ದಿಲ್ಲ 76ಅಲ್ಲಿ. ಅವರು ನನಗೆ ಅಲ್ಲಿ ಸಬ್ ಎಡಿಟರ್ ಮಾಡಿದ್ರು. ಅಲ್ಲಿ 6 ವರ್ಷ ಇದ್ದೆ. ಆಮೇಲೆ ಅಲ್ಲಿ ನನಗೆ ಅವರು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಡೆಪ್ಯುಟೇಸಿ ಮೇಲೆ ಮೈಸೂರು ಯೂನಿವರ್ಸಿಟಿಗೆ ಕಳಿಸಿದ್ರು. 2 ವರ್ಷ ಅಲ್ಲಿ ಆದಮೇಲೆ ಮುಂದೆ ಅದನ್ನು ಬಿಟ್ಟು ನಾನು ಪ್ರಜಾವಾಣಿ ಸೇರಿದೆ.